ನಿಮ್ಮ ಪರ್ಫಾರ್ಮೆನ್ಸ್ಗೆ ಜೂರಿ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಅಶ್ವಿನ್ ಅವರ ಈ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ವಿಪಿ ಸರ್ ಹೇಳ್ತಾರೆ. ವಿಪಿ ಸರ್. ಅಶ್ವಿನ್ ಸರ್ ಇವತ್ತು ಇಲ್ಲಿವರೆಗೂ ಕಂಡಂತ ಪರ್ಫಾರ್ಮೆನ್ಸ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಬಹಳ ಸುಂದರವಾದಂತಹ ಹಾಡನ್ನ ಬಹಳ ಕಂಟ್ರೋಲ್ಡ್ ಆಗಿ, ಶುರುನಲ್ಲಿ ಸ್ವಲ್ಪ ಸಾಹಿತ್ಯ ಮರೆತ್ರಿ ಸರ್. ನನಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಇವಾಗ ಶಕ್ತಿನೇ ಇಲ್ಲ. ಆ ಥರ ಯಾಕೆ, ಏನಾಯ್ತು? 2 ದಿವಸದಿಂದ ವೈರಲ್ ಫೀವರು ಸರ್. ಐ ವಾಸ್ ಟೋಟ್ಲಿ ಡೌನ್. ನನಗೆ ಪ್ರಾಕ್ಟೀಸ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಐ ವಾಸ್ ಟೋಟ್ಲಿ ಆನ್ ದ ಬೆಡ್. ಅಯ್ಯೋ, ಬಟ್ ಐ ಆಮ್ ಸೋ ಸಾರಿ. ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಎಲ್ಲೂ ಕೂಡ ಅದರ ಯಾವುದೇ ಒಂದು ಛಾಯೆ ಬರಲಿಲ್ಲ. ನನಗೆ ಮೈ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಏನೂ ಬರಲಿಲ್ಲ. ಥ್ಯಾಂಕ್ ಯು ಸರ್. ದಟ್ಸ್ ದಿ ಪವರ್ ಆಫ್ ಅಡ್ರಿನಲಿನ್ ಅಲ್ಲ. ವೆನ್ ಯು ಆರ್ ಆನ್ ಸ್ಟೇಜ್, ಆ ಬಾಡಿ ಜಸ್ಟ್ ರಿಲೀಸಸ್ ಕೆಮಿಕಲ್ಸ್ ದಟ್ ಟೇಕ್ಸ್ ಓವರ್ ಆಲ್ ಯುವರ್ ವರೀಸ್. ಬಟ್ ಇವತ್ತು ನನ್ನ ಪ್ರಕಾರ ಅದ್ಭುತವಾದಂತಹ ಗಾಯನ. ಥ್ಯಾಂಕ್ ಯು ಸರ್. ಅದ್ಭುತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಹಾಗುರುಗಳೇ. ನಿಂದು ಅದ್ಭುತವಾದ ಪ್ರತಿಭೆ. ಥ್ಯಾಂಕ್ ಯು ಸೊ ಮಚ್. ಮಿಂಚು ಏನು ಸರ್, ಎಷ್ಟು ದೊಡ್ಡ ಶಬ್ದ ಅಲ್ವಾ ಮಿಂಚು. ಅದರ ಎಫೆಕ್ಟು ಬಡಿದ್ರೆ ಇಡೀ ಪ್ರಪಂಚಕ್ಕೆ ಕಾಣುತ್ತೆ ಅಲ್ವಾ. ಹೌದು ಸರ್. ದೀಪ, ಬೆಳಕು, ಚಿಕ್ಕ ಮಾತು, ಚಿಕ್ಕ ಬೆಳಕು. ಮಿಂಚಿಗೂ ಬೆಳಕಿಗೂ ಏನು ವ್ಯತ್ಯಾಸ? ಮಿಂಚು ಬಂದು ಹೋಗ್ಬಿಡುತ್ತೆ, ಬೆಳಕು ಯಾವಾಗಲೂ ಅಲ್ಲೇ ಇರುತ್ತೆ. ನೀನು ಸಂಗೀತ ಕ್ಷೇತ್ರಕ್ಕೆ ಒಂದು ಬೆಳಕು, ನಂದಾದೀಪ. ಓಕೆ, ಅವ್ರು ಹೇಳಿದ್ರು ಜ್ವರ ಬಂದಿರಲಿ, ಕಂಠ ಕಟ್ಟಿರಲಿ, ಏನಾದರೂ ಆಗಿರಲಿ, ವೇದಿಕೆ ಮೇಲೆ ಹೋದಾಗ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಿ ಆ ಕೆಲಸ ಮುಗಿಸಿ ತಿರ್ಗಾ ಮಿಸ್ಟ್ರಿ ಆಗಿ ಹಂಗೆ ಇದ್ದು ಬಿಡುತ್ತದು. ಅದಕ್ಕೋಸ್ಕರನೇ ತಗೋ. ಅಯ್ಯೋ, ನೀವು ಹೆಸರಿಗೆ ಮಾತ್ರ ಇಬ್ರು. ನಿಜ ಹೇಳಬೇಕು ಅಂದ್ರೆ ವರ್ಷಗಟ್ಟಲೆ ಒಟ್ಟಿಗೆ ಇದ್ದು ಹಾಡಿ 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 ಒಬ್ರಲ್ಲೊಬ್ರು ಐಕ್ಯರಾಗ್ಬಿಟ್ಟಿದ್ದೀರ. ಒಬ್ಬರ ಧ್ವನಿಯಲ್ಲಿ ಇನ್ನೊಬ್ಬರ ಧ್ವನಿ ಐಕ್ಯವಾಗ್ಬಿಟ್ಟಿದೆ. ಈ ನನಗೆ ಯಾವುದೇ ವ್ಯತ್ಯಾಸ ನಿಮ್ಮಿಬ್ಬರ ಧ್ವನಿಯಲ್ಲಿ ಕೇಳ್ತಾ ಇಲ್ಲ. ಅದ್ಭುತವಾಗಿತ್ತು ಇಬ್ಬರ ಗಾಯನ. ಅಯ್ಯೋ, ಅದು ಒಟ್ಟಿಗೆ ಹೇಳ್ತಾರೆ ನೋಡಿ ಸರ್. ಅದು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದಾಗಲಿ ಗುರುಗಳೇ. ರತ್ನಮ್ಮ, ಮಂಜಮ್ಮ, ಈ ವಾರ ಯಾವ ಪಾಠ ನನಗೆ? ಹೋದ ವಾರ ನೀವು ಹೇಳ್ಕೊಟ್ಟಿದ್ದು ಎಲ್ಲರೂ ತುಂಬಾ ಮೆಚ್ಕೊಂಡ್ರು. ಅಂದ್ರೆ ನೀವು ಪಾಠ ಅಂದ ತಕ್ಷಣ ಅವ್ರು ಮಂಜಮ್ಮ ನೋಡಿ ಗುರುಗಳಿಗೆ ಏನ್ ಸಂತೋಷ. ಇವ್ರು ಎಂಥ ಗುರುಗಳು ಗೊತ್ತಾ, ಇಬ್ರು ಮೈಂಡ್ ಬ್ಲೋಯಿಂಗ್. ಇವರಲ್ಲಿರುವಂತಹ ಒಂದು ಆತ್ಮವಿಶ್ವಾಸ ಎಂಥ ದೊಡ್ಡ ಪಾಠ ಹೇಳ್ಕೊಡತ್ತೆ ಅಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ, ಸರ್ ನೀವು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತ ಹೇಳುತ್ತೆ. ಸೊ ಐ ಆಮ್ ಫಸ್ಟ್ ಸ್ಟೂಡೆಂಟ್ ಆಫ್ ರತ್ನಮ್ಮ ಆ್ಯಂಡ್ ಮಂಜಮ್ಮ. ನೀವಿಬ್ಬರು ಹಾಡಬೇಕಾದ್ರೆ ಅದು ಆ ಸಿಂಕ್ರನಿ ಯಾವ ಥರ ಬರುತ್ತೆ ಅಂದರೆ, ರತ್ನಮ್ಮ ಹಾಡುವಂಥ ಒಂದು ಸಂಗತಿಗೆ ಒಂದು ಥರ ಕೌಂಟ್ರ್ ಸಂಗತಿ ಇಲ್ಲಿ ಮಂಜಮ್ಮ ಇಂದ ಬರುತ್ತೆ. ಅದು ಎರಡೂ ಸೇರಿ ಹೆಂಗಿರುತ್ತೆ ಅಂದರೆ ಅದು ಬರೀ ಕೇಳಬೇಕಷ್ಟೆ. ಆ ಥರ ಏನು ಹೇಳೋ ಥರನೇ ಇಲ್ಲ. ಅಂದರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಭಾವ ಬರಲಿ, ಆ ಥರ ಬರಲಿ ಅಂತ ಹೇಳುವಂಥ ಒಂದು ಪ್ರಮೇಯನೆಲ್ಲ ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ. ಆದರೂ ಮುಂದಿನ ಸುತ್ತಲ್ಲಿ ಒಂದು ಸಿಕ್ಕಾಪಟ್ಟೆ ಮಜಾ ಸಾಂಗ್ ಬೇಕು ನಮಗೆ. ನೀವು ಆಡ್ರಿ ಸರ್, ನಮ್ಮ ಜೊತೆ ನಾವು ಆಡ್ತೀವಿ. ನಾವು ಒಬ್ಬರೇ ಆಡಕ್ಕೆ ನಮ್ಗೆ ನಾಚಿಕೆ ಆಗ್ತೈತಿ. ಯಾವ ಹಾಡು ಅಂತ ಹೇಳ್ರಿ ಸರ್, ನಾವು ಕಲ್ತ್ಕೊಂತೀವಿ. ಸುಂಟ್ರಗಾಳಿ ಹೇಳೋಣ. ಸೀರಿಯಸ್ ಸಾಂಗ್ಸ್ ಎಲ್ಲ ಸಾಕು. ಓಕೆ ಮಾ, ಗಾಡ್ ಬ್ಲೆಸ್. ಮಹಾಗುರುಗಳೇ. ರತ್ನಮ್ಮ, ಈಗ ನೀವಿಬ್ರು ಹಾಡು ಕಲಿಯುವಾಗ ಯಾರು ಯಾರಿಗೆ ಹೇಳ್ಕೊಡ್ತೀರಾ? ನನ್ ತಪ್ಪಿದ್ರೆ ಇವ್ರು ಹೇಳ್ಕೊಡ್ತಾರೆ ಸರ್, ಇವ್ರು ತಪ್ಪಿದ್ರೆ ನಾನು ಹೇಳ್ಕೊಡ್ತೀನಿ ಸರ್. ಓ, ಇಬ್ರು ತಪ್ಪು ಮಾಡ್ತೀರಾ, ಇಬ್ರು ಶೇರ್ ಮಾಡ್ಕೊತೀರಾ? ವೆರಿ ಗುಡ್, ವೆರಿ ಗುಡ್. ನೋಡು, ಮಧುಗಿರಿ ತಂದ ಕಂಠ ಸಿರಿ ಅಂದ್ರೆ ರತ್ನಮ್ಮ, ಮಂಜಮ್ಮ. ನೀವೇನಾಗಿದ್ದೀರ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇಲ್ದಿದ್ರೆ ನಮಗ್ ಜ್ವರ ಬರುತ್ತೆ. ಇವಾಗ ನಿಮ್ಮ ದನಿ ಅಷ್ಟು ಅಚ್ಚೊತ್ತು ಬಿಟ್ಟಿದೆ ನಮ್ಗೆ. ಬಹಳ ಚೆನ್ನಾಗಿ ಹಾಡಿದ್ರೆ. ಈಗ ನಾನ್ ನಿಮಗೆ ನಂಬರ್ ಕೊಡಲ್ಲ, ಗೋಲ್ಡನ್ ಬಜರ್ ಕೊಡಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ಮಂಜಮ್ಮ ನೋಡಿ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಮಂಜಮ್ಮ? ಇವ್ರ ಮಾತೆ ನಮ್ಗೆ ಗೋಲ್ಡನ್ ಬಜಾರ್. ಈಗ ನಾನ್ ನಂಬರ್ ಕೊಟ್ರೆ ನಾನು ಒಬ್ಬನೇ, ಅಲ್ಲಿ 30 ಜನ ಇದ್ದಾರೆ. ಅವ್ರ ನಂಬರ್ ಎಷ್ಟು ಕೊಡ್ತಾರೆ ನೋಡೋಣ. ಎಸ್, ಔಟ್ ಆಫ್ ಗೋಲ್ಡನ್ ಬಜರ್. ನೇಹಾಗೆ ನನ್ನ ಪರವಾಗಿ
ನೇರವಾಗಿ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ಗೆ ಚಪ್ಪಾಳೆ. ಡಾನ್ಸ್ ವಿತ್ ಅಪ್ಪು. ವಿಪಿ ಸರ್, ಸಾರಿ, ನಾನು ಒಂದ್ಸತಿ ಕೇಳಿದ್ದೆ ಆದ್ರೂ ಮರ್ತೋಡಿ. ಎಷ್ಟೇ ಕ್ಲಾಸ್ ನೀವು? ನಾನು ಸೆಕೆಂಡ್ PU ಸರ್. ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ ಸರ್. ಅಂಡ್ ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಾ ನೀವು? ಸರ್ ಚಿಕ್ಕವಳಿಂದ ಅಪ್ಪ ಮನೇಲಿ ಹಾಡ್ತಾರೆ, ಸೊ ಕೇಳಿ ಹಾಡಿದ್ದೀನಿ. ಒಂದು ಸ್ವಲ್ಪ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೆ. ಯಾವ ಕ್ಲಾಸ್ಗೆ? ಹಿಂದೂಸ್ತಾನಿ ಕ್ಲಾಸಸ್ಗೆ ಹೋಗ್ತಾ Okay. ಇದ್ದೆ. ಆಮೇಲೆ ಬಿಟ್ಟೆ ಆ್ಯಕ್ಚುಲಿ. ಈಗ 6 ಮಂತ್ಸಿಂದ ಮತ್ತೆ ಕಲಿತಾ ಇದ್ದೀನಿ ಸರ್. ಹಿಂದೂಸ್ತಾನಿ? ಹಾಂ ಹೌದು ಸರ್. ಓಕೆ. ನೆಕ್ಸ್ಟ್ ಟೈಮ್ ಏನಾದ್ರು ಆ ರೀತಿ ಏನಾದ್ರು ಒಂದು ಸಾಫ್ಟ್ ಮೆಲಡಿ ಹಾಡಿ ಕೇಳೋಣ ನೆಕ್ಸ್ಟ್ ಟೈಮ್. ಹಾಂ ಸರ್. ಬಟ್ ದಿಸ್ ವಾಸ್ ವೆರಿ ಗುಡ್. ಒಂದು ಇಮಾನ್ ಅವರ ಅದ್ಭುತವಾದಂತಹ ಕಾಂಪೋಸಿಷನ್, ಸಂಜೀತ್ ಹೆಗಡೆ ಅವರು ಹಾಡಿದಂತಹ ಹಾಡು, ನಮ್ಮ ಅಪ್ಪು ಸರ್ಗೋಸ್ಕರ ಹಾಡಿದಂತಹ ಹಾಡು, ತಾವು ಅದನ್ನ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಗಳೇ. ಗುಡ್, ಚೆನ್ನಾಗಿತ್ತು. ಐ ಮೀನ್ ದಿಸ್ ಇಸ್ ಯುವರ್ ಸ್ಟ್ರೆಂಗ್ತ್ ಆ್ಯಂಡ್ ಅದು ಸ್ಟ್ರೆಂಗ್ತ್ ಇರೋದ್ರಿಂದ ಯು ಆರ್ ಎಂಜಾಯಿಂಗ್ ಆ್ಯಂಡ್ ಇನ್ನೂ ಎಂಜಾಯ್ ಮಾಡ್ಕೊಂಡು ಹಾಡಬೇಕು ಅಂತ ಇತ್ತು. ಸಾಕಷ್ಟು ಸಿಕ್ಬಿಟ್ಟಿದೆ ನಮಗೆ. ನೆಕ್ಸ್ಟ್ ನಮ್ಗೆ ಏನು ಸಿಗಬೇಕು, ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದಟ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ. ಆಶ್ಚರ್ಯ ಸುಂದರಿಗಳು ಹೌದು, ಏನಾದ್ರು ಹೇಳುದು, ಆಶ್ಚರ್ಯ ಸುಂದರಿ ಯಾವುದಾದ್ರೂ ಹೇಳಿ ಆಶ್ಚರ್ಯ ಪಡ್ತಾರೆ ಆಕ್ಷನ್ಗೆ ರಿಯಾಕ್ಷನ್ ಸುಂದರಿ ಅಲ್ವಾ? ಅದು ಲೇ, ನೀನು ನೋಡ್ಕೊಳ್ಳೋ ಎಲೆಕ್ಟ್ರಿಕ್ನವನೇ, ನೋಡ್ಕೊ ನೋಡಮ್ಮ. ನೀನು ಆಶ್ಚರ್ಯ ಪಡೋದು, ಜೀವನನ ನೋಡೋದು, ಈ ಮಾತುಗಳನ್ನ ಕೇಳೋದು ಬಹಳ ಖುಷಿ. ನಿನಗೊಂದು ಆಟಿಟ್ಯೂಡ್ ಇದೆ, ಅದು ಬಹಳ ಇಷ್ಟ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಪರ್ಫಾರ್ಮೆನ್ಸ್ಗೆ ಇತ್ತಗೋ. ಅನು, ಈ ಸರಿ ನಮ್ಮ ಆರ್ಕೆಸ್ಟ್ರಾದಲ್ಲಿ ಎಸ್ ದೊಡ್ಡ ಕಳೆ ನಮ್ಮ ಅರುಣ್. ಎಸ್, ಒಂದು ಕಮಾಂಡ್ ಬಂದ್ಬಿಟ್ಟಿದೆ ಆರ್ಕೆಸ್ಟ್ರಾ. ಆಚಾರ್ಯ ತಪ್ಪು ತಿಳ್ಕೊಬೇಡಿ, ಮೊದಲಿಂದಲೂ ಆತ ದೂರದಲ್ಲಿ ಲೀಡರ್ ಆಗಿದ್ದ, ಇವತ್ತು ಪ್ರತ್ಯಕ್ಷವಾಗಿ ಲೀಡರ್ ಆಗಿದ್ದಾನೆ. ಅದಕ್ಕಿಂತಲೂ ಖಚಿತವಾಗಿ ನುಡಿಸೋರೊಬ್ಬರು ಲೀಡರ್ ಆದರೆ ಆ ಗೋಷ್ಠಿಗೆ ವ್ಯಾಲ್ಯೂ ಜಾಸ್ತಿ. ಆತನಿಗೆ ಏನು ಕೇಳಿದ್ರು ನುಡಿಸ್ತಾನೆ, ಸಿಂಪಲ್ಲಾಗಿ ನುಡಿಸ್ತಾನೆ, ಜಂಗಲ್ಲಾಗಿ ನುಡಿಸ್ತಾನೆ. ಬೇಕಾದ್ರೆ ನಿನ್ನ ಹಾಡಿನ ಧೈರ್ಯದಿಂದ ಅವರು ಎಲ್ಲ ಜ್ಞಾಪಕಕ್ಕೆ ಬಂದರು. ಸೊ ಈ ಹಾಡು ಬೇಂದ್ರೆ ಬರೆದಿದ್ದು ಯಾಕೆ ಗೊತ್ತಾ? ಯಾಕೆ ಮಹಾಗುರು? ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಪತ್ರಿಕೆ ಬರಬೇಕು, ಅದು 2 ದಿವಸಕ್ಕೊಂದ್ಸರಿ ಬರೋದಂತೆ. ಅದಕ್ಕವರು ಆ ಪತ್ರಿಕೆ ಬರಲಿಲ್ವಲ್ಲ ಅಂತ, ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸಾರಿ ಬಂದು ಹೋಗವಾ. ಆಮೇಲೆ ಅದನ್ನು ಬೇರೆ ಥರ ಬರೆದು, ಆ್ಯಕ್ಚುಲಿ ಅದೊಂದು ದೇವದಾಸಿಯ ವಿರಹದ ಗೀತೆ. ಆ್ಯಕ್ಚುಲಿ ಅದನ್ನು ಯಾರು ಕೇಳಿದವರು, ಎಕ್ಕದ್ದಿಸಿ ಮೇರ ದಿಲ್ಲೇ ಗಯಾ, ಆ ಟ್ಯೂನ್ ಬಂತಲ್ಲ, ಆ ಟ್ಯೂನ್ಗೆ ಈ ಲಿರಿಕ್ ಹಾಕಿ ಜಡ್ದ್ಬಿಟ್ಟು ಈಗ ಇವಳು ಬಾಯಿಲ್ಲ ಅದು ಮಸಾಲ ಸಾಂಗ್ ಆಗ್ಬಿಟ್ಟಿದೆ. ಏನು ತಪ್ಪೇನಿಲ್ಲ, ಕಾಲಕ್ಕೆ ಎಲ್ಲವೂ ಬದಲಾಗುತ್ತೆ. ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಮಹಾಗುರುಗಳೇ. ಸೊ ಜೂರಿ, ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 90.3. Good luck. Thank you.